the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶೂಟ್ ಕೂಡ ಲಾಸ್ಟ್ ಡೇನೇ ಮಾಡ್ತಿರೋದು ಆ್ಯಂಡ್ ಅಪ್ಲೋಡ್ ಕೂಡ ನಾನು ಲಾಸ್ಟ್ ಡೇ ಅಂದರೆ ಇಯರ್ ಲಾಸ್ಟ್ ಡೇ ಮಾಡ್ತಿರೋದು. ಎರಡೂ ಕೂಡ ಒಂದೇ ಇರಬೇಕು ಅಂತಲೇ ನಾನು ಇವತ್ತು ಮಾಡ್ತಾ ಇರೋದು. ಶೂಟ್ ಆ್ಯಂಡ್ ಅಪ್ಲೋಡ್ ಎರಡೂ ಒಂದೇ ದಿನ ಇರಲಿ ಅಂತ. ಸೊ ನಿಮಗೆ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಏನಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಏನು ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ತುಂಬ ಜನ ನನಗೆ ಕಮೆಂಟ್ಸ್ ಬರ್ತಾನೆ ಇತ್ತು, ಅಕ್ಕ ನಿಮ್ದು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರ್ತಿದೆ, ಎಷ್ಟು ಬರ್ತಿದೆ, ಹೆಂಗೆ ಬರ್ತಿದೆ, ಅದು ಇದು ಅಂತ ಎಲ್ಲ ಕೇಳ್ತಾಯಿದ್ರಿ. ಸೊ ಯೂಟ್ಯೂಬ್ ಅಂದರೆ ಈಸಿ ಅಲ್ಲ. ಒಂದು ವೀಡಿಯೋ ಹಾಕಿದ ತಕ್ಷಣ ದುಡ್ಡು ಬರುತ್ತೆ, ನಾವು ಒಂದು ವೀಡಿಯೋ ಮಾಡಿದ ತಕ್ಷಣ ದುಡ್ಡು ಬರುತ್ತೆ ಅಂತ ಅಲ್ಲ. ತುಂಬ ಡೆಡಿಕೇಶನ್ ಇರಬೇಕು, ಅದಕ್ಕೆ ಅಂತ ನಾವು ಟೈಮ್ ಕೊಡಬೇಕಾಗತ್ತೆ. ಸೊ ಇವಾಗ ಒಂದು ದಿನ 24 ಅವರ್ಸ್ ಅಂದರೆ ನಾವು ಅದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಶೂಟ್ ಮಾಡಬೇಕು, ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ ಇರಬೇಕು, ಕ್ಯಾಮ್ರಾ ಇರಬೇಕು, ಟ್ರೈಪಾಡ್ ಇರಬೇಕು, ರಿಂಗ್ ಲೈಟು, ಮತ್ತು ಮೊಬೈಲೆಲ್ಲ ಮಾಡಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಕ್ಯಾಮ್ರಾ ಇರೋ ಒಂದು ಮೊಬೈಲ್ ಬೇಕು. ಸೊ ಇದೆಲ್ಲನೂ ಆಗುತ್ತೆ. ಹಾಗೆ ನಮಗೆ ಟೈಮ್ ಇನ್ವೆಸ್ಟ್ ಮಾಡಬೇಕು, ತಲೆ ಓಡಿಸಿ ಕಂಟೆಂಟ್ನ ಮಾಡಿ ವ್ಯೂವರ್ಸ್ನ ನಿಮ್ಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಸೊ ಇಷ್ಟೆಲ್ಲ ಕೆಲಸ ಇರುತ್ತೆ. ಏನೋ ಒಂದು ವೀಡಿಯೋ ಮಾಡಿದ್ದೀವಿ, ಬಿಟ್ಟಿದ್ದೀವಿ, ಇವ್ರು ವೀಡಿಯೋ ಮಾಡ್ತಿದ್ದಾರೆ, ಇವರು ಅಂದಿದ ತಕ್ಷಣ ಏನು ನಮಗೆ ದುಡ್ಡು ಬರಲ್ಲ. ತುಂಬ ಕಷ್ಟ ಇರುತ್ತೆ. ಸೊ ಯಾವುದೇ ಇದೆ ಅಂತ ಅಲ್ಲ, ಯಾವುದೇ ಒಂದು ಸೋಷಲ್ ಮೀಡ್ಯಾದಲ್ಲಿ ತೊಗೊಳ್ಳಿ, ಇಲ್ಲ ಯಾವುದೇ ಒಂದು ಬೇರೆ ಬಿಸ್ನೆಸ್ ಫೀಲ್ಡ್ ಆಗಿರ್ಬೋದು, ಯಾವುದೇ ಒಂದು ಫೀಲ್ಡ್ ಆಗಿರ್ಬೋದು, ತುಂಬಾ ಹಾರ್ಡ್ ವರ್ಕ್ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಆದಂಥ ಒಂದು ಡಿಸಿಪ್ಲೀನು, ಪಂಕ್ಚುಯಾಲಿಟಿ ಎಲ್ಲನೂ ನಾವು ಫಾಲೋ ಮಾಡಬೇಕು. ಮೇಯ್ನ್ ನಮಗೆ ಪ್ಯಾಷನ್ ಇರಬೇಕು. ಸೊ ಈಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. 5 ಇಯರ್ಸಲ್ಲಿ ನನಗೆ 1 ಇಯರ್, ನನಗೆ 1.25 ವರ್ಷ ತೊಗೊಳ್ತು ಮಾನಿಟೈಸ್ ಆಗೋದಕ್ಕೆ. ಸೊ 1.25 ವರ್ಷ ಏನಿದೆ, ಹೋಪ್ ಕಳ್ಕೊಬಾರ್ದು. ಒಬ್ಬೊಬ್ಬರಿಗೆ 1 ಮಂತ್ಗೆ ಆಗುತ್ತೆ, ಕೆಲವ್ರಿಗೆ 2 ಇಯರ್ಸು ತೊಗೋಬೋದು, ಕೆಲವ್ರಿಗೆ 3 ಇಯರ್ಸ್ ತೊಗೋಬೋದು, ಹೇಳೋಕ್ಕಾಗಲ್ಲ. ಕೆಲವ್ರಿಗೆ 1 ಇಯರು, ಕೆಲವ್ರಿಗೆ 3 ಮಂತ್ಸು, 6 ಮಂತ್ಸ್, ಈ ಥರ ಡಿಪೆಂಡ್ಸ್ ಅವ್ರ ಚಾನಲ್ ಹೆಂಗೆ ಓಡ್ತಿದೆ ಅನ್ನೋದ್ರ ಮೇಲೆ. ಸೊ ನಂದು ಹಾಗೆ 1.25 ವರ್ಷಕ್ಕೆ ಆಯಿತು. ಸೊ ಅಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ 2020 ಮಿಡ್ಡಲ್ಲಿ ನನಗೆ ಮಾನಿಟೈಸ್ ಆಯಿತು. ಸೊ 2020ಇಂದ 2024 ಎಂಡ್ ಅಂದರೆ 3.5 ಇಯರ್ಸ್. ಓಕೆ, ಸೊ 3.5 ಇಯರ್ಸಲ್ಲಿ ನನಗೆ ಏನು ಅರ್ನಿಂಗ್ ಆಗಿದೆ. ಸೊ ಆಲ್ರೆಡಿ ಒಂದು 2-3 ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಎಷ್ಟೆಷ್ಟು ಮಂತ್ಲಿ ಪೇಮೆಂಟ್ ಬರುತ್ತೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಆ್ಯನ್ಯುವಲ್ ಅರ್ನಿಂಗ್ಸ್ನ ಹೇಳ್ತೀನಿ. ಅಂದರೆ ಈ 2024 ಎಂಡ್ ನಾನೇನು ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ, 2024 ಅರ್ನಿಂಗ್ಸ್ ಏನಿದೆ ನಂದಿಷ್ಟು ಅಂತ ಹೇಳ್ತೀನಿ. ಸೊ ತುಂಬ ಜನ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡ್ತಿರ್ತೀರ ನೀವು ಕೂಡ. ಸೊ ಅವ್ರಿಗೊಂದು ಮೋಟಿವೇಶನ್ ಸಿಗಲಿ ಅಂತ. ಆ್ಯಂಡ್ ಇನ್ನೊಂದು ತಿಳ್ಕೊಳ್ಳಿ, ಈಗ ಒಂದು ವೀಡಿಯೋ ತುಂಬ ವ್ಯೂಸ್ ಹೋಗಿದೆ ಅಂತ ಅದಕ್ಕೆ ಜಾಸ್ತಿ ದುಡ್ಡು ಬಂದಿದೆ ಅಂತ ಅಲ್ಲ, ಬಂದಿರಲೂಬಹುದು. ಬಟ್ ಹೇಗೆ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ ಅಂದರೆ ಆ್ಯಡ್ಸಿಂದ, ಮತ್ತು ವ್ಯೂವರ್ಸ್ ಆಗಿರ್ಬೋದು. ವ್ಯೂವರ್ಸ್ ಎಷ್ಟು ಟೈಮ್ ಡ್ಯೂರೇಷನ್ ನೋಡ್ತಿದ್ದಾರೆ ಆ ವಿಡಿಯೋ, ಎಷ್ಟೊತ್ತು ನೋಡ್ತಿದ್ದಾರೆ, ಸ್ಕಿಪ್ ಮಾಡ್ದಲ್ಲೇ ನೋಡ್ತಿದ್ದಾರೆ, ಇಲ್ಲ ಸ್ಕಿಪ್ ಮಾಡ್ಕೊಂಡು ನೋಡ್ತಿದ್ದಾರೆ, ಎಷ್ಟೆಲ್ಲ ಆ್ಯಡ್ಸ್ ಬರುತ್ತೆ, ನಾನ್ ಸ್ಕಿಪ್ಪಬಲ್ ಆ್ಯಡ್ಸ್ ಬರುತ್ತೆ, ಸ್ಕಿಪ್ಪಬಲ್ ಆ್ಯಡ್ಸ್ ಬರುತ್ತಾ. ಸೊ ಇದೆಲ್ಲನೂ ಆಗುತ್ತೆ. ಕೆಲವೊಂದು ಜಾಸ್ತಿ ಡ್ಯೂರೇಷನ್ ಇದು ಜಾಸ್ತಿ ವ್ಯೂಸ್ ಆಗಿರೋವಂಥದ್ದಕ್ಕೆ ಕಮ್ಮಿ ಅರ್ನಿಂಗ್ಸ್ ಆಗಿರುತ್ತೆ. ಕೆಲವೊಂದು ಕಮ್ಮಿ ಡ್ಯೂರೇಷನ್ ವೀಡಿಯೋ ಮತ್ತು ಕಮ್ಮಿ ವ್ಯೂಸ್ ಆಗಿರೋದು ಜಾಸ್ತಿ ಬರುತ್ತೆ. ಈ ಥರ ಹೇಳೋದಕ್ಕೆ ಆಗಲ್ಲ. ಸೊ ನಾವು ಕೂಡ ಅದನ್ನು ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ, ಇಷ್ಟೇ ಬರುತ್ತೆ ನಮಗೆ ಮಂತ್ಲಿ, ಇಷ್ಟೇ ಬರುತ್ತೆ ಅಂತ. ಸೊ ಈ 2024 ಏನಂದರೆ ನಾನು ಸ್ವಲ್ಪ ವೀಡಿಯೋಸ್ ಕಮ್ಮಿ ಆಯಿತು. ಏಕೆಂದರೆ ನಾನು ಕೆರಿಯರ್ ಇದಕ್ಕೆ ಹೋದೆ, ಮತ್ತು ಜಾಬ್ ಸ್ಟಾರ್ಟ್ ಮಾಡಿದೆ. ಅಂದರೆ ಈ ಸ್ಟಾರ್ಟಿಂಗಲ್ಲೇ ನಾನು ಜನವರಿಲೇ ಸ್ಟಾರ್ಟ್ ಮಾಡಿದೆ. ಸೊ ಹಾಗಾಗಿ ವೀಡಿಯೋಸ್ ಕಮ್ಮಿ ಆಯಿತು, ಆಟೋಮೆಟಿಕಲಿ ಅರ್ನಿಂಗ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಇಯರು ನನಗೆ ತುಂಬ ಚೆನ್ನಾಗಿತ್ತು. ಎಲ್ಲ ಫೋಕಸ್ ಎಲ್ಲ ನಮ್ಮದು ಯೂಟ್ಯೂಬ್ ಮೇಲೆ ಇತ್ತು. ಇವಾಗ ನಾನು ಜಾಬ್ ಮಾಡಬೇಕು, ಯೂಟ್ಯೂಬ್ ಮಾಡಬೇಕು. ಸೊ ಎರಡೆರಡು ಫೋಕಸ್ ಇರುತ್ತೆ. ಸೊ ಈ ಥರ ಡಿಪೆಂಡ್ ಆಗುತ್ತೆ ಎಲ್ಲನೂ. ಸೊ ಹಾಕಿದ ತಕ್ಷಣ ವೀಡಿಯೋಸ್ಗೆ ಬರುತ್ತೆ ಅಂತ ಅಲ್ಲ. ಕೆಲವರು ಲಕ್ಷ ತೊಗೊಳ್ಳೋರು ಇದ್ದಾರೆ, 1000 ತೊಗೊಳ್ಳೋರು ಇದ್ದಾರೆ, ಇನ್ನೂ ಲಕ್ಷಕ್ಕಿಂತ ಮೇಲೆ ತೊಗೊಳ್ಳೋರು ಇದ್ದಾರೆ. ಸೊ ಇನ್ನೊಂದು ಏನು ನನ್ನ ವೀಡಿಯೋಸ್ ಅಂದರೆ, ನಾನು ಸಿಂಗಲ್ ಪೇರೆಂಟಾಗಿ ನಾನು ಒಬ್ಬಳೇ ಕ್ಯಾಮ್ರಾ ಫೇಸ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಿರೋದು. ನಾನು ಯಾವುದೇ ಒಂದು ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು, ಫ್ಯಾಮಿಲಿ ಜೊತೆ ಮಾತಾಡ್ಸೋದಾಗಿರ್ಬೋದು, ಆ ಥರದ್ದೇನೂ ಮಾಡಿಲ್ಲ. ಕೆಲವ್ರಿಗೆ ಕಪಲ್ ವೀಡಿಯೋಸ್ ಮಾಡ್ತಾರೆ, ಚೆನ್ನಾಗಿ ಬರುತ್ತೆ. ಫ್ಯಾಮಿಲೀಸ್ ವೀಡಿಯೋಸ್ ಮಾಡ್ತಾರೆ, ಚೆನ್ನಾಗಿ ಬರುತ್ತೆ.
ಸೊ ನಂದು ಒಂಥರ ಸಿಂಗಲ್ ಫೈಟಿಂಗ್ ಇದು. ಸೊ ಓಕೆ, ಸಿಂಗಲಾಗಿ ನಾನು ಕ್ಯಾಮ್ರಾ ಮುಂದೆ ಬಂದರೂ ನಾನು ಇಷ್ಟು ಜನನ ಸಂಪಾದನೆ ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಮೋಟಿವೇಶನ್ ಆಗುತ್ತೆ. ಕೆಲವೊಂದು ಸಲ ವ್ಯೂಸ್ ಕಮ್ಮಿ ಆಗುತ್ತೆ, ಆವಾಗ ತುಂಬ ಬೇಜಾರಾಗುತ್ತೆ, ಬೇಡ ಅಂತ ಅನಿಸುತ್ತೆ ಒಂದೊಂದು ಸಲ. ಬಟ್ ಬೇಡ, ಇದು ನನ್ನ ಪ್ಯಾಷನ್, ಇದು ನನ್ನ ಡ್ರೀಮು. ಸೊ ಎಷ್ಟನ ಬರಲಿ ಪ್ರಯತ್ನ ಮಾಡಬೇಕು. ಸೊ ನಮಗೆ ಒಂದು ಡೆಸ್ಟಿನೇಷನ್ ಅನ್ನೋದಿರುತ್ತೆ, ಆ ಟೈಮ್ಗೆ ನಿಮಗೆ ಸಕ್ಸಸ್ ಸಿಗುತ್ತೆ ಅಂತ. ನೀವು ಪ್ರಯತ್ನ ಮಾಡಬೇಕು ಅನ್ನೋದು ಬರ್ದಿರುತ್ತೆ. ಸೊ ನೀವು ಪ್ರಯತ್ನನೇ ಮಾಡಲಿಲ್ಲ ಅಂದರೆ ಸಕ್ಸಸ್ ಹೆಂಗೆ ಸಿಗುತ್ತೆ? ಸಕ್ಸಸ್ ಸಿಗಲ್ಲ. ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಅಲ್ಲೇ ನಿಂತೋಗ್ತೀವಿ. ಸಕ್ಸಸ್ ಅನ್ನೋದು ಇಲ್ಲಿರುತ್ತೆ. ನಾವು ಪ್ರಯತ್ನ ಮಾಡಲಿಲ್ಲ ಅಂದರೆ ಇಲ್ಲೇ ಇರ್ತೀವಿ. ಸೊ ಪ್ರಯತ್ನ ಮಾಡ್ತಾ 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 ನಮ್ಗೆ ಆ ಟೈಮ್ ಬಂದಾಗ ನಮಗೂ ಒಂದು ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ನಂದು ಇದು ಮೇನ್ ಪ್ಯಾಷನ್ಗೋಸ್ಕರ ನಾನು ಮಾಡ್ತಿರೋದು. ತುಂಬ ಸಲ ಹೇಳಿದ್ದೀನಿ, ಇನ್ಕಮ್ ಬಂದು ಸೆಕೆಂಡರಿ ನಂದು. ಸೊ ಇಷ್ಟು ತುಂಬ ಇರುತ್ತೆ, ಪ್ರಾಸೆಸ್ ಆಗಿರ್ಬೋದು, ಮೆಥಡ್ಸ್ ಆಗಿರ್ಬೋದು, ಸೊ ಹೇಗೆ ವೀಡಿಯೋಸ್ ಮಾಡೋದಾಗಿರ್ಬೋದು ಎಲ್ಲನೂ. ಸೊ ಈಗ ನಾನು ಜಾಬ್ಗೆ ಹೋಗಿ ಮತ್ತು ಮನೆಗೆ ಬಂದು, ಸೊ ಹಾಗಾಗಿ ಈ ವರ್ಷ ಒಂದು ಸ್ವಲ್ಪ ನನಗೆ ಕಮ್ಮಿ ಅರ್ನಿಂಗ್ಸ್ ಆಯಿತು ಕಂಪೇರ್ ಟು 2023. ಸೊ 2024ಅಲ್ಲಿ ಆ್ಯನ್ಯುವಲ್ ಅರ್ನಿಂಗ್ಸ್ ನನಗೆ ಎಷ್ಟಿದೆ ಅಂದರೆ 2 ಡಿಯೋ ತೊಗೋಬೋದು. ಇವಾಗ ನಾನು ಹೊಸ ಗಾಡಿ ಡಿಯೋ ಇದೆಯಲ್ಲ, 2 ಡಿಯೋ ತೊಗೋಬೋದು, ನೇರವಾಗಂತೂ ಹೇಳೋಕ್ಕಾಗಲ್ಲ. ಸೊ 2 ಡಿಯೋ ತೊಗೊಂಡ್ರೆ ನಂದು ಆ್ಯನ್ಯುವಲ್ ಅರ್ನಿಂಗ್ಸ್ ಅಷ್ಟಿದೆ. ಸೊ ಸ್ವಲ್ಪ ಕಮ್ಮಿನೇ ಆಯಿತು. ಸೊ ನನಗಿರೋ ಸಬ್ಸ್ಕ್ರೈಬರ್ಸ್, ನನಗಿರೋ ವ್ಯೂಸ್ಗೆ ಓಕೆ ಅಂತ. ಸೊ ಏನಕ್ಕಂದರೆ ನಂದು ಇದೆ ಫಾಲ್ಟ್, ಏನಕ್ಕಂದರೆ ನಾನು ವೀಡಿಯೋಸ್ ಎಲ್ಲ ಕಮ್ಮಿ ಹಾಕಿದ್ದೀನಿ ಬಿಕಾಸ್ ಆಫ್ ನಾನು ಜಾಬಿಗೆ ಜಾಯ್ನ್ ಆಗಿ ಅದಕ್ಕೆ ಅಡ್ಜಸ್ಟ್ ಆಗೋ ಇದರಲ್ಲಿ ನಾನು ಕಮ್ಮಿ ಹಾಕಿದ್ದೀನಿ. ಸೊ ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಬಂದಿತ್ತು. ಸೊ 4 ಡಿಯೋ ತೊಗೋಬೋದು ಆ ಥರ. ಸೊ ಇದ್ರ ಜೊತೆಗೆ ಪ್ರಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ, ಪ್ರಮೋಷನ್ಸ್ ದುಡ್ಡು ಇರುತ್ತೆ. ಪ್ರಮೋಷನ್ಸ್ದು ನಾನು ಬೇಕಾಬಿಟ್ಟು ಯೂಸ್ಲೆಸ್ ಇರೋದೆಲ್ಲ ಮಾಡಲ್ಲ. ನೀವು ನೋಡಿರ್ಬೋದು ನನ್ನ ಚಾನಲಲ್ಲಿ ಪ್ರಮೋಷನ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಒಂದು ಯೂಸ್ಫುಲ್ ಆಗಬೇಕು ಜನರಿಗೆ. ಅದರಿಂದ ನಿಮ್ಗೇನಾದರೂ ಒಂದು ಇನ್ಫಾರ್ಮೇಷನ್ ಇರಬೇಕು, ಅದು ಯೂಸ್ ಆಗಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ನನಗೂ ಸಿಕ್ಕಾಪಟ್ಟೆ ರಮ್ಮಿಯಿಂದ ಆಗಿರ್ಬೋದು, ಡ್ರೀಮ್11 ಇದೆಲ್ಲ ಸಿಕ್ಕಾಪಟ್ಟೆ ಬಂತು. ಎಷ್ಟಾದರೂ ಕೊಡ್ತೀವಿ ಮಾಡಿ ಅಂತ. ಬಟ್ ತುಂಬ ಸಲ ಅಪ್ರೋಚ್ ಆಗಿದ್ದಾರೆ ನನಗೆ. ಬಟ್ ನಾನು ಮಾಡಲ್ಲ ಅಂತಲೇ ಹೇಳ್ಕೊಂಡು ಬಂದಿರೋದು. ಸೊ ಯಾವಾಗಲೂ ನನಗೆ ಮೇಲ್ಸ್ ಬರ್ತಾನೇ ಇರುತ್ತೆ ನನಗೆ, ರಮ್ಮಿ ಇದು ಮಾಡಿ ಗೇಮಿಂಗ್ ಆ್ಯಪ್ ಇದನ್ನು ಪ್ರಮೋಷನ್ ಕೊಡಿ ಅಂತ. ನಾನು ಯಾವತ್ತೂ ಇದುವರೆಗೂ ಅದು ಮಾಡಿಲ್ಲ. ನಾನು ಮಾಡೋದೊಂದು ಬ್ಯೂಟಿ ಪ್ರಾಡಕ್ಟ್ಸು ಆ ಥರದ್ದು ಜಾಸ್ತಿ ಮಾಡ್ತೀನಿ, ಏನಕ್ಕಂದರೆ ನಿಮಗೂ ಯೂಸ್ಫುಲ್ ಆಗಲಿ ಅನ್ನೋದು. ಸೊ ಆ ಥರದ್ದೆಲ್ಲ ಇರುತ್ತೆ. ಸೊ ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡಿದಷ್ಟು ನಮಗೆ ಅರ್ನಿಂಗ್ಸ್ ಇರುತ್ತೆ ಅಂತ ಅದಕ್ಕೆ ಹೇಳೋದು. ಆ್ಯಂಡ್ ಮೋರ್ ಓವರ್ ಯೂಟ್ಯೂಬ್ ವೀಡಿಯೋಸ್ ಮಾಡೋದ್ರಿಂದ ನಮಗೆ ಒಂದು ಮೆಮೊರಿ ಸಿಗುತ್ತೆ. ಸೊ ನಾವು ಇವಾಗ 2024, ನಾಳೆ 2025. ಸೊ ನಾನು 2023, 2022, 21, 20 ಈ ವೀಡಿಯೋಸ್ ಎಲ್ಲ ನೋಡಿದಾಗ ನನಗೆ ಫುಲ್ ರೀಕಾಲ್ ಆಗುತ್ತೆ. ಸೊ ಆವಾಗೆಲ್ಲ ಹೇಗಿದ್ವಿ, ಇವಾಗೆಲ್ಲ ಹೇಗಿದ್ದೀವಿ ಅಂತ. ಸೊ ಫೋಟೋಸ್ ಎಲ್ಲ ನಾರ್ಮಲಿ ಇರ್ಬೋದು, ಬಟ್ ವೀಡಿಯೋಸ್ಗಳು ನೋಡಿದಾಗ ನಮಗೆ ಒಂಥರ ಮೆಮೊರಿ ಅಂತ ಅನಿಸುತ್ತೆ. ಅವೆಲ್ಲ ವೀಡಿಯೋಸ್ ಇರುತ್ತೆ, ಲೈವ್ ಥರ ವೀಡಿಯೋಸ್ ಇರುತ್ತಲ್ಲ, ಹಂಗಾಗಿ ನಮಗೆ ಅದು ಮೆಮೊರಬಲ್ ಆಗಿ ಕೂಡ ಇರುತ್ತೆ. ಸೊ ನಮ್ಗೆ ವಯಸ್ಸಾದಾಗಲೂ ಕೂಡ ನೋಡ್ಕೋಬೋದು, ಸೇಫಾಗಿ ಸೆಕ್ಯೂರಾಗಿ ಇರುತ್ತೆ. ಇದ್ರ ಜೊತೆಗೆ ಇನ್ಕಮ್ ಅರ್ನಿಂಗ್ಸ್ ಕೂಡ ಆಗುತ್ತೆ. ಸೊ ಇದಿಷ್ಟು ನಂದು ಇದು. ಆ್ಯಂಡ್ 2024ಅಲ್ಲಿ ನಂದು ಟೈಟಲಲ್ಲೂ ಕೂಡ ಹಾಕಿದ್ದೆ ನಾನು. ಸೊ ಸ್ವೀಟ್ ಮೆಮೊರೀಸ್ ಯಾವುದು, ತುಂಬ ಟ್ರಾಜಿಡಿ ಮೆಮೊರೀಸ್ ಯಾವುದು ಅಂತ. ಟ್ರಾಜಿಡಿ ಮೆಮೊರೀಸು ಇದೆ, ಸ್ವೀಟ್ ಮೆಮೊರೀಸ್ ಕೂಡ ಇದೆ. ಅದು ಹಾಫು, ಅದು 50, ಇದು 50 ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದೆ, ಹೊಸ ಗಾಡಿ ತೊಗೊಂಡೆ, ಹೊಸ ಲ್ಯಾಪ್ಟಾಪ್ ತೊಗೊಂಡೆ, ಸುವರ್ಣ ಸೂಪರ್ ಸ್ಟಾರ್ ವಿನ್ನರ್ ಶೋ ವಿನ್ನರ್ ಕೂಡ ಆದೆ. ಸೊ ಇವೆಲ್ಲ ನನಗೆ ಈ ಥರವೆಲ್ಲ ಸ್ವೀಟ್ ಮೆಮೊರೀಸ್. ನನಗೆ ಹೊಸ ಜಾಬ್ ಸಿಕ್ಕಿರೋದು ಸ್ವೀಟ್ ಮೆಮೊರಿ ನನಗೆ. ಸೊ ಇಂಥವೆಲ್ಲ ನನಗೆ ಸ್ವೀಟ್ ಮೆಮೊರೀಸ್ ಇದ್ದಾವೆ, ಅವನ್ನೆಲ್ಲ ಹೇಳಿದ್ದೀನಿ. ಈ ಥರ ಸ್ವೀಟ್ ಮೆಮೊರೀಸ್ ಎಲ್ಲ ಇದೆ. ಟ್ರಾಜಿಡಿ ಮೆಮೊರೀಸ್ ಕೂಡ ಇದೆ. ನಾನೊಂದು ಕೆಲವೊಂದು ಅಂದ್ಕೊಂಡಿರೋವು ಆಗಿಲ್ಲ ಈ ವರ್ಷದಲ್ಲಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ನೋವಿದೆ, ಬೇಜಾರಿದೆ. ಐ ಹೋಪ್ ಸೊ ನೆಕ್ಸ್ಟ್ ಇಯರ್ ಅದನ್ನು ನಾನು ಮಾಡಬೇಕು ಅಂತ. ಸೊ ಗೊತ್ತಾಗೇ ಇರುತ್ತೆ ನಿಮಗೇನು ಅಂತ. ತುಂಬ ಜನಕ್ಕೆ ಪನಿಷ್ಮೆಂಟ್ ಕೊಡೋದಿತ್ತು, ಬಟ್ ಈ ವರ್ಷ ನನಗೆ ಆಗಲಿಲ್ಲ. ಸೊ ಅದು ಹೇಳ್ತಾರಲ್ಲ, ಯಾವಾಗ ಬರ್ದಿರುತ್ತೆ ಅದು ಆವಾಗಲೇ ಆಗೋದು ಅಂತ. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕು, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು ಅಷ್ಟೇ. ಸೊ ಇವನ್ನೆಲ್ಲ ನೋಡಿದ್ಮೇಲೆ ಪನಿಷ್ಮೆಂಟ್ ಇದ್ದಂಗೆ ಅದೊಂಥರ. ಬಟ್ ಲೀಗಲಾಗಿ ಪನಿಷ್ಮೆಂಟ್ ಕೊಡಬೇಕಲ್ವ, ಅದಕ್ಕೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ, ಇನ್ನೇನೂ ಇಲ್ಲ. ಸೊ ಇವೆಲ್ಲ ಪನಿಷ್ಮೆಂಟ್ ಇದ್ದಂಗೆ ನಾನು ಗ್ರೋತ್ ಆಗೋದು, ನಾನು ಅದನ್ನು ತೊಗೊಂಡು ಇದನ್ನು ಅದೆಲ್ಲ ನೋಡಿ ಹೊಟ್ಟೆ ಉರ್ಕೊಂಡಿರೋ ಜನ ತುಂಬ ಜನ ಇದ್ದಾರೆ. ಸೊ ಅದೆಲ್ಲ ಒಂಥರ ಪನಿಷ್ಮೆಂಟ್ ಇದ್ದಂಗೆ. ಸೊ ಇದಿಷ್ಟು ನನ್ನ ಸ್ವೀಟ್ ಮೆಮೊರೀಸ್, ಟ್ರಾಜಿಡಿ ಮೆಮೊರೀಸು 2024ಅಲ್ಲಿ. ಸೊ 2024 ಹೆಂಗಂದರೆ ಪಟ್ಟಂತ ಆಗೋಯ್ತು. ನಾನು ಜಾಬ್ ಸೇರಿಕೊಂಡೆ, ಮಕ್ಕಳು ಅದು ಇದು ಯೂಟ್ಯೂಬು, ಆಫೀಸು, ಮಕ್ಕಳು ನೋಡ್ಕೊಳ್ಳೋದು, ಮನೆ ಕೆಲಸ, ಅಡುಗೆ, ಇದೇ ಫುಲ್ಲು ಬಿಸಿ ಇದಾಗೋಯ್ತು. ಕೆಲವೊಂದು ಅದೇ ಹೇಳಿದ್ನಲ್ಲ, ಟ್ರಾಜಿಡಿ ಕೂಡ ಇರುತ್ತೆ. ಟ್ರಾಜಿಡಿ ಇಲ್ಲದೆಲ್ಲ ಯಾವ ಜೀವನ ಕೂಡ ಇರಲ್ಲ ಅಲ್ಲ. ಸೊ ಟ್ರಾಜಿಡಿಗಿಂತ ನಾನು ಸ್ವೀಟ್ ಮೆಮೊರೀಸೇ ತುಂಬ ಇದೆ ನನಗೆ ಈ ವರ್ಷ ನನಗೆ. ಸೊ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ನಮ್ಮದು 2024 ಅಪ್ಡೇಟ್ ಯೂಟ್ಯೂಬ್ ಮತ್ತು ಸ್ವೀಟ್ ಮೆಮೊರೀಸ್, ಟ್ರಾಜಿಡಿ ಮೆಮೊರೀಸ್ ಅಂತ. ಸೊ
ಹೆಲ್ಪ್ ಆಗಿರೋರ್ಗೆ ಹೆಲ್ಪ್ ಆಗಿರುತ್ತೆ ಅಂತ ಅನಿಸುತ್ತೆ. ಸೊ ನೀವು ಕೂಡ ಅಷ್ಟೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ವ್ಯೂಸ್ ಆಗ್ತಿಲ್ಲ ಅದಾಗ್ತಿಲ್ಲ ಅಂತ ತಲೆ ಕೆಡಿಸ್ಕೊಬೇಡಿ. ಕಂಟೆಂಟ್ ಮೇಲೆ ನೀವು ಫೋಕಸ್ ಮಾಡಿ. ಸೊ ಒಂದಲ್ಲ ಒಂದಿನ ನಿಮಗೂ ಸಕ್ಸಸ್ ಸಿಗುತ್ತೆ. ಸೊ ನಾನು 1.25 ವರ್ಷ ನಾನು ಅಯ್ಯೋ ಬಿಡು ಆಗ್ತಾಯಿಲ್ಲ ಮಾನಿಟೈಸ್ ಅಂದಿದ್ರೆ ನಾನು ಇವಾಗ ಇಷ್ಟೊಂದು ಅರ್ನಿಂಗ್ಸ್ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಹೇಳಿದ್ನಲ್ಲ, 10 ರೂಪಾಯೇ ಬರಲಿ ಇಲ್ಲ 1 ಲಕ್ಷನೇ ಬರಲಿ, ಅಮೌಂಟೇ. ಸೊ 10 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಗೊತ್ತಾ. ಸುಮ್ಮನೆ ಇದ್ದರೆ ಆ 10 ರೂಪಾಯಿ ಕೂಡ ಸಿಗಲ್ಲ. ಏನಾದರೂ ಮಾಡಿದ್ರೇ 10 ರೂಪಾಯಿ ಬರೋದು. ಆ 10 ರೂಪಾಯಿ 100 ರೂಪಾಯಿ ಆಗುತ್ತೆ, 100 ರೂಪಾಯಿ 1000 ರೂಪಾಯಿ ಆಗುತ್ತೆ, 1000 ರೂಪಾಯಿ 10,000 ಲಕ್ಷ ಈ ಥರ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಸೊ ನಾವೇನೂ ಮಾಡಿಲ್ಲ ಅಂದರೆ 1 ರೂಪಾಯಿ ಕೂಡ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀನಿ. ಸೊ ಹಾಗಾಗಿ ಎಷ್ಟಾದರೂ ಬರಲಿ ದುಡ್ಡು. ಸೊ ನಿಮಗೆ ಟ್ಯಾಲೆಂಟ್ ಇದೆಯಾ ನಿಮಗೆ ಒಂದು ಫೀಲ್ಡಲ್ಲಿ, ಅದನ್ನು ನೀವು ತೋರಿಸ್ಕೊಳ್ಳಿ. ಯಾರಿಗೂ ಭಯ ಪಡಬೇಡಿ. ನಿಮಗೆ ಟ್ಯಾಲೆಂಟ್ ಇದೆಯಾ ತೋರಿಸ್ಕೊಳ್ಳಿ. ನನಗೂ ಯೂಟ್ಯೂಬ್ದು ಸುಮಾರು ಅಪೋಸ್ಗಳು ಬಂತು, ಸುಮಾರು ಉರ್ಕೊಳ್ಳೋರು ಬಂದರು. ನಾನು ಕೇರೇ ಮಾಡಲ್ಲ. ನಾನು ಹೀಗೆ ನಡ್ಸ್ಕೊಂಡು ಹೋಗ್ತೀನಿ, ಇನ್ನೂ ಜಾಸ್ತಿ ನಡ್ಸ್ಕೊಂಡು ಹೋಗ್ತೀನಿ. ಸೊ ನಾನು ಮಾಡ್ತಿರೋದು ಈ ವಿಡಿಯೋಸಲ್ಲಿ ನೀವು ನೋಡಿದ್ದೀರ, ಯಾವುದೇ ಒಂದು ಕೆಟ್ಟ ರೀತಿ ವಿಡಿಯೋದಲ್ಲಿ ಇಲ್ಲ, ಏನೋ ಬೇಕಾಬಿಟ್ಟಿ ಥರ ವಿಡಿಯೋಸ್ ಮಾಡಲ್ಲ. ಒಂದು ಒಳ್ಳೆ ಕಂಟೆಂಟ್, ಏನೋ ಒಂದು ಇನ್ಫಾರ್ಮೇಷನ್ ಕೊಡೋದು, ಎಂಟರ್ಟೈನ್ಮೆಂಟ್ ಇರೋದು, ಎಲ್ಲ ಟ್ರಾವೆಲಿಂಗು, ಔಟ್ಸೈಡು ಈ ಥರದ್ದೇ ನಾನು ಕೊಡ್ತಾಯಿದ್ದೀನಿ. ಆದರೂ ಜನ ಉರ್ಕೊಳ್ಳೋರು ಉರ್ಕೋತಾರೆ. ಸೊ ನಾವು ಬೆಳೀತಾ ಇರೋಣ ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ನಮಸ್ಕಾರ.